ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಇವನು ಆದಿ ಬಂದು ಮಾತಾಡ್ತಾ ಇರಬೇಕಿದ್ರೆ, ಏನು ಸರ್ ಹೀರೋ ಥರ ಬಂದುಬಿಟ್ಟಿದ್ದೀರಾ, ನೀವು ಬಂದು ಮಾತಾಡಿದ ತಕ್ಷಣವೇ ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಡ್ತೀರಾ? ಚಾನ್ಸೇ ಇಲ್ಲ ಸರ್, ಇದು ನನ್ನ ಮನೆ, ನನಗೂ ಭಾಗ ಬರಲೇಬೇಕು. ನಾನೇ ಬೇಡ ಅಂದಮೇಲೆ ನನ್ನ ಭಾಗದ ಆಸ್ತಿ ಇಟ್ಕೊಂಡು ಮೆರಿತಾ ಇದ್ದಾಳಲ್ಲ ಇವಳನ್ನ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಏಯ್ ಮುಚ್ಚೋ ಬಾಯಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೀರೋಯಿಸಮ್ ತೋರ್ಸೋದಕ್ಕೆ ಬರಬೇಡಿ ಸರ್, ಇಲ್ಲಿ ಅವರೆಲ್ಲ ನಂಬೋದು, ನಾನು ನಂಬೋದಿಲ್ಲ ಮಿಸ್ಟರ್ ಅಧೀಶ್ವರ್ ಕಾಮತ್ ಅಂತ ಹೇಳಿದಾಗ, ಅವನು ಹೀರೋನೇ ಕಣೋ. ತಂದೆ ತಾಯಿಗಳ ಕಷ್ಟ ಏನು ಅಂತ ಹೇಳಿ ತಿಳ್ಕೊಂಡಿರೋನು ಅವನು ಹೀರೋನೇ. ತಂದೆ ತಾಯಿಗಳು ಜೊತೆಗಿದ್ರು ಕೂಡ ಅವ್ರ ಬಗ್ಗೆ ನಾವು ಕೇರ್ ಮಾಡ್ದೇನೆ ಯಾವಳ ಜೊತೆ ನಾವು ಹೋಗಿದೆಯಲ್ಲ ನೀನು ಕಣೋ ಕೆಟ್ಟವನು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಬಿಡಮ್ಮ, ನಿನಗೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಾಗೇ ಕಾಣಿಸ್ತಾರೆ, ಆದರೆ ನಾನು ಮಾತ್ರ ನಿನ್ನ ಕಣ್ಣಿಗೆ ಯಾವಾಗಲೂ ಕೂಡ ಕೆಟ್ಟವನ ಥರನೇ ಕಾಣಿಸ್ತಾ ಇರ್ತೀನಲ್ವಾ ಅಂತ ಹೇಳಿದಾಗ, ನೀನು ಕೆಟ್ಟವನೇ ಕಣೋ ಅಂತ ಹೇಳ್ತಾ ಇರ್ತಾನೆ. ನೋಡಮ್ಮ, ನನಗಿದನ್ನೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ, ಮೊದಲು ಈ ಮನೆ ನಂದು, ನನಗೂ ಭಾಗ ಬೇಕು. ನಾನೇ ಬೇಡ ಅಂದಮೇಲೆ ನನ್ನ ಭಾಗ ಯಾಕೆ ಇಟ್ಕೊಂಡಿದ್ದೀರಾ? ನಾಚಿಕೆ ಆಗಲ್ವ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ನೋಡಿ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೇ ಮುಚ್ಚೆ ಬಾಯಿ, ನಿನ್ನ ಜೊತೆ ಯಾರೇ ಮಾತಾಡ್ತಾ ಇರೋದು? ನೋಡಮ್ಮ, ಈಗ ನಾನೇನಾದ್ರೂ ಈ ಮನೆ ನನಗೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬೋದು. ಆಗ ನೀವು ಬೀದಿ ಪಾಲಾಗಬೇಕಾಗುತ್ತೆ, ಕೇರ್ ಆಫ್ ಫುಟ್ಪಾತ್ ಆಗಬೇಕಾಗುತ್ತೆ. ನನಗೇನೋ ಇರೋದಕ್ಕೆ ಮನೆ ಇದೆ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಆದರೆ ನಿಮ್ಗಿರ್ಬೇಕಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ನೋಡು, ನೀನು ತಪ್ಪು ಮಾಡ್ತಾ ಇದೀಯಾ, ಹೆತ್ತಿರೋ ಅಪ್ಪ ಅಮ್ಮ ಕೊಡ್ತಾ ಇರೋಂತಹ ಮರ್ಯಾದೆ, ಅವ್ರ ಮೇಲೆ ಇರೋಂತಹ ಪ್ರೀತಿ ಇಷ್ಟೇ ಏನೋ ನಿನಗೆ ಅಂತ ಹೇಳಿದಾಗ, ಮಗನ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ, ನನಗೆ ಹೇಗೆ ನಿಮ್ಮ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನನ್ನ ಬಗ್ಗೆ ಬಿಡು, ನಿನ್ಗೆ ಹುಟ್ಟಿರೋ ಮಕ್ಳ ಬಗ್ಗೆ ಏನಾದರೂ ನಿನ್ನ ಕಾಳಜಿ ಇಲ್ವೇನೋ? ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಇವಳು, ನಾನೆಲ್ಲದರಲ್ಲೂ ಸ್ವಾಭಿಮಾನಿ, ನಾನು ಯಾರ ಹತ್ರನೂ ಕೈ ಚಾಚಲ್ಲ, ಯಾರ ಹತ್ರನೂ ಭಿಕ್ಷೆ ಬೇಡಲ್ಲ ಅಂತ ಹೇಳೋಳು ಇವತ್ತು ಬಂದು ನಾನು ಕೊಟ್ಟಿರೋ ಭಿಕ್ಷೆಯಿಂದ ಬದುಕ್ತಾ ಇದ್ದಾಳೆ, ಇದು ನನ್ನ ಮನೆ, ನಾನು ಕಟ್ಟಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನೋಡಿ, ಸುಮ್ಮನೆ ಪದೇ ಯಾವಾಗಲೂ ನಂದು ಅಂತ ಹೇಳಬೇಡಿ, ನಿಮ್ಮ ಭಿಕ್ಷೆ ಯಾರಿಗೆ ಬೇಕು ಅಂತ ಹೇಳ್ತಾರೆ. ಭಾಗ್ಯ, ನೀನು ಸುಮ್ಮನೆ ಇರು, ಮಾತಾಡೋದಕ್ಕೆ ಹೋಗ್ಬೇಡ, ನಿನಗೆ ಕೋಪ ಬರಲಿ ಅಂತಲೇ ಅವನು ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅತ್ತೆ ಅಂತ ಹೇಳಿದಾಗ, ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಏನು ಸುಮ್ಮನೆ ಇರೋದು? ಇವಾಗ ನಾನೇನಾದ್ರೂ ನಿಮಗೆಲ್ರಿಗೂ ಕೂಡ ಒಂದು ಕೇಸ್ ಹಾಕಿ ಕೋರ್ಟಿಗೆ ಹೋದರೆ ನೀವು ಮನೆಗೆ ಬೀಗ ಬಿಕ್ಕೊಂಡು ಆಚೆ ಹೋಗಿ ಬಿತ್ಕೋಬೇಕಾಗಿರುತ್ತೆ. ಯಾರೋ ಬಂದು ನನ್ನ ಆಚೆ ಹಾಕೋರು ಅಂತ ಹೇಳಿದಾಗ, ಯಾರು ಅಂದರೆ ಪೊಲೀಸ್ನವರು ಕುಸುಮಾಂಬೆ ಅಂತ ಹೇಳಿ, ಒಂದು ನಿಮಿಷ ಇರಿ, ನಾವೇನು ಅಂತ ತೋರಿಸ್ತೀವಿ ಅಂತ ಹೇಳಿ ಲಾಯರಿಗೆ ಫೋನ್ ಮಾಡ್ತಾರೆ. ಲಾಯರ್ ಬರ್ತಾರೆ. ನೋಡಿ ಸರ್, ಇಷ್ಟೊತ್ತವರೆಗೂ ಇವರು ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕ್ತಾ ಇದ್ರು, ನೀವು ನಮ್ಮ ಲಾಯರ್ ಅಲ್ವಾ, ನೀವು ಅವ್ರಿಗಿನ್ನ ಜಾಸ್ತಿ ಪಾಯಿಂಟ್ ಹಾಕಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನೋಡಿ, ನಮಗೆ ಭಾಗ ಬೇಕು, ನಾನೇ ಬೇಕಿದ್ರೆ ನಿಮಗೆ ಭಿಕ್ಷೆ ಹಾಕಿ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನು ಸರ್ ನೀವು ಭಿಕ್ಷೆ ಹಾಕಿ ಕೊಡೋದು? ಈ ಮನೆನ 2 ಭಾಗ ಮಾಡೋದಕ್ಕಾಗೋದಿಲ್ಲ, ಇದನ್ನು 6 ಭಾಗ ಮಾಡಬೇಕಾಗಿರುತ್ತೆ, 6ರಲ್ಲಿ 5ನೇ ಒಂದು ಭಾಗ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೋ 6ನೇ ಒಂದು ಭಾಗನ? ಇದನ್ನು ಕೇಕಾ ಕಟ್ ಮಾಡಿ ಎಲ್ರಿಗೂ ಹ್ಯಾಪಿ ಬರ್ತ್ಡೇ ಅಂತ ಪೀಸ್ ಲೆಕ್ಕದಲ್ಲಿ ಕೊಡೋದಕ್ಕೆ? ಮನೆ ಸ್ವಾಮಿ ಮನೆ ಅಂತ ಹೇಳ್ತಾರೆ. ಹೌದು ಸರ್, ಮನೆ ಆಗಿರೋದಕ್ಕೇನೆ ನೀವು ನಿಮ್ಮ ಅಪ್ಪಗೊಂದು ಭಾಗ, ಅಮ್ಮಂಗೊಂದು ಭಾಗ, ನೀವು ಡೈವರ್ಸ್ ಕೊಟ್ಟಿರೋ ಹೆಂಡತಿಗೊಂದು ಭಾಗ, ನಿಮ್ಮಿಬ್ಬರು ಮಕ್ಕಳಿಗೂ ಒಂದೊಂದು ಭಾಗ, ಮತ್ತೆ ನಿಮ್ಗೊಂದು ಭಾಗ, ಟೋಟಲ್ 6 ಭಾಗ ಆಗುತ್ತೆ, ಅದರಲ್ಲಿ 1 ಭಾಗ ನಿಮಗೆ ಬರುತ್ತೆ ಅಂತ ಹೇಳಿದಾಗ, ಸಾಕಪ್ಪ ಸಾಕಾಯ್ತಾ ನಿನಗೆ? 6ರಲ್ಲಿ 1 ಭಾಗ ನಿನಗೆ ಬರುತ್ತೆ ಅಂತಂದರೆ ಗೇಟಿಂದ ಆಚೆ ಇರೋ ಜಾಗನ ನಿನಗೆ ಕೊಡ್ತೀನಿ, ಹೋಗಿ ಅಲ್ಲಿದ್ಕೋ ಅಂತ ಹೇಳಿದಾಗ, ಏನಪ್ಪ ನನಗೆ ಮನೆಯಲ್ಲಿ ಇರೋಂತಹ ಯೋಗ್ಯತೆ ಇಲ್ಲ ಅಂತ ಮಾತು ಹೇಳ್ತಾ ಇದ್ದೀರಾ? ಅದಾದರೂ ಇಷ್ಟು ಬೇಗ ನಿನ್ಗೆ ಅರ್ಥ ಆಯ್ತಲ್ಲ ಅಂತ ಹೇಳಿ ಕುಸುಮ ಹೇಳ್ತಾರೆ. ನೋಡು, ನನಗದೆಲ್ಲ ಏನೂ ಬೇಕಾಗಿಲ್ಲ. ನೋಡಿ ಶ್ರೇಷ್ಠ, ನೀನು ಆರಾಮಾಗಿ ಕೂತ್ಕೋ, ನಮ್ಮ ಪಾಲಿನ ಭಾಗನ ನಿಮಗೆ ಭಿಕ್ಷೆಯಾಗಿ ಕೊಡ್ತಾ ಇದ್ದೀವಿ, ಯಾಕಂದರೆ ನಿಮ್ಮ ಸೊಸೆಗೆ ನಾನಿಲ್ಲ ಅಂದರೆ ಬದುಕೋದಕ್ಕೇ ಆಗೋದಿಲ್ಲ. ಎಲ್ಲಾದರೂ ಕೂಡ ನನ್ನ ಸಪೋರ್ಟ್ ಇರಲೇಬೇಕು, ನನ್ನ ಸಪೋರ್ಟ್ ಇಲ್ದೇ ಬದುಕೋದಕ್ಕಾಗೋದಿಲ್ಲ ಆ ಎಮ್ಮೆಗೆ. ಈಗ ಈ ಮನೆ ಇದು ಅಷ್ಟೇ ಅಲ್ವಾ, ಕೊಟ್ಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸಾಕು ಮುಚ್ಚ್ರಿ ಬಾಯಿ, ಯಾರಿಗ್ರಿ ಬೇಕು ನಿಮ್ಮ ಹಂಗು ಸಪೋರ್ಟು? ನನಗೆ ನಿಮ್ಮ ಹಂಗು ಸಪೋರ್ಟು ಯಾವುದು ಬೇಕಾಗಿಲ್ಲ. ಮುಚ್ಚೆ ಬಾಯಿ, ಅವನ ಜೀವನದಲ್ಲಿ ಅವ್ನ ಮನಸ್ಸಲ್ಲೇ ನಿನಗೆ ಅಸ್ತಿತ್ವ ಇಲ್ಲ ಅಂತ ಅಂದಮೇಲೆ ಅವನ ಭಾಗದಲ್ಲಿ ನಿನಗೆ ಪಾಲ್ಬೇಕೇನೆ ಅಂತ ಹೇಳಿ ಇಷ್ಟ ಇರ್ತಾಳೆ. ಮುಚ್ಚೆ ಬಾಯಿ ನೀನು ಅಂತ ಹೇಳಿ ಹೇಳ್ತಾ ಇರಬೇಕಿದೆ. ನಾನು ಯಾಕೆ ಬಾಯಿ ಮುಚ್ಚಲಿ, ನನ್ನ ಗಂಡ ಇವಾಗ ಅವನು ಅಂತ ಹೇಳಿದಾಗ, ಕಂಡೋರ್ ಗಂಡನ್ನ ಓಡಿಸ್ಕೊಂಡು ಹೋಗಿ ಕಟ್ಕೊಂಡಿರೋ ನೀನು ನನ್ನ ಹತ್ರ ಬಂದು ಮಾತಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಅಂತ ಹೇಳಿದಾಗ, ಮುಚ್ಚೆ ಬಾಯಿ ಅಂತ ಹೇಳಿ ಕುಸುಮ ಸುಮ್ಮನೆ ಕೂರಿಸ್ಬಿಡ್ತಾರೆ. ನಿಮ್ಮ ಹಂಗೂ ಬೇಕಾಗಿಲ್ಲ, ಸ್ವಾಭಿಮಾನಿಯಾಗಿ ಬದುಕೊಳ್ಳಿ. ನಾನು ಹೌದೌದು ತುಂಬ ಸ್ವಾಭಿಮಾನಿಯಾಗಿ ಬದುಕ್ತೀಯ, ಆದರೆ ಇರೋದಕ್ಕೆ ಮನೆ ಮಾತ್ರ ನಾನು ಬೇಕಲ್ವಾ ಅಂತ ಹೇಳಿದಾಗ, ಯಾರಿಗ್ರಿ ಬೇಕು ಮನೆ ನಿಮಗೆ? ಯಾರಿಗೆ ಬೇಕು? ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಪಾಲಿನ ಭಾಗದ ಆಸ್ತಿನೂ ನಿಮಗೆ ಭಿಕ್ಷೆಯಾಗಿ ಕೊಡ್ತಾ ಇದ್ದೀನಿ. ತನ್ಮಯ್ ಹೋಗಿ ಬಟ್ಟೆ ಎಲ್ಲ ತುಂಬ್ಕೊಂಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನೋಡು ಭಾಗ್ಯ, ಬಿಡಬೇಡ, ಈ ಮನೆ ಹಾಳಿ ಇವನು ಸೇರಿಕೊಂಡು ನಿನಗೆ ಕೋಪ ಬಂದು ನೀನು ಈ ಮನೆಯಿಂದ ಹೋಗಲಿ ಅಂತ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾರೆ, ಬೇಡಮ್ಮ ಅಂತ ಹೇಳಿದಾಗ, ಇಲ್ಲ ಮಾವ, ಈ ಥರ ಎಲ್ಲ ಅನ್ನಿಸ್ಕೊಂಡು ಬದುಕೋ ಅಂತ ಅವಶ್ಯಕತೆ ನನಗೇನೂ ಇಲ್ಲ. ತನ್ಮಯ್ ಹೋಗಿ ಅಂತ ಹೇಳಿದ ತಕ್ಷಣ ಆ ಹುಡುಗರು ಹೋಗಿ ಬಟ್ಟೆ ತೊಗೊಂಡು ತುಂಬ್ಕೊಂಡು ಬರ್ತಾ ಇರ್ತಾರೆ. ಆಗ
ಲಾಯರ್ ಸರ್ ನಿಮ್ಮ ಪಾಯಿಂಟು ಅಂತ ಹೇಳಿದಾಗ, ಇಲ್ಲ ಸರ್ ಅವ್ರು ಹೇಳಿದ್ದೆ ಸರಿ, ಈ ಮನೆ 6ರಲ್ಲಿ 1 ಭಾಗ ಆಗಬೇಕು ಅಂತ ಹೇಳಿದಾಗ ಇವ್ರು ಸುಮ್ಮನೆ ಕೂತಿರ್ತಾರೆ. ಭಾಗ್ಯ, ಇವತ್ತು ಹೇಳ್ತಾ ಇದ್ದೀನಿ, ನೀವು ಇಲ್ದೇ ನಾನು ಬದುಕಿ ತೋರಿಸ್ತೀನಿ, ನಿಮ್ಮ ಯಾವುದೇ ಹಕ್ಕು ಹೆಸರು ನನಗೆ ಬೇಕಾಗಿಲ್ಲ. ಆದಿಯವ್ರನ್ನ ನೋಡಿ, ಕೋಟ್ಯಾಂತರ ರೂಪಾಯಿ ಇದ್ರೂ ಏನೂ ಇಲ್ದೇ ಬದುಕಿ ತೋರಿಸ್ತಾ ಇದ್ದಾರೆ. ಹಾಗೆ ನಾನು ಕೂಡ ಅವರೇ ನನಗೆ ಸ್ಫೂರ್ತಿ ಅಂತ ಹೇಳಿದಾಗ, ಹೌದೌದು ನಿನಗೆ ಅಂಥವ್ರೆಲ್ಲರೂ ಸ್ಫೂರ್ತಿಯಾಗೇ ಇರ್ತಾರೆ. ಇವಾಗ ಹೊರ್ಗಡೆ ಹೋಗ್ತೀಯಲ್ಲ, ಎಲ್ಲೋಗ್ತೀಯಾ, ಬೀದಿಲಿ ಮಲ್ಕೋತೀಯಾ, ಕೇರ್ ಆಫ್ ಫುಟ್ಪಾತ್ ಅಂತ ಹೇಳಿದಾಗ, ಅದು ನನ್ನ ಇಷ್ಟ, ನನ್ನ ಮಕ್ಕಳನ್ನ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏಯ್, ಮಕ್ಕಳ ಬಗ್ಗೆ ಆದರೂ ಯೋಚನೆ ಮಾಡೋ ಅಂತ ಹೇಳಿದಾಗ, ಅಪ್ಪ ಅದಕ್ಕೆ ಅಪ್ಪ ಹೇಳಿದ್ದು ನಾನು ಈ ಮನೆನ ಭಿಕ್ಷೆಗೆ ಅವಳು ಕೊಡ್ತೀನಿ ಅಂತ ಹೇಳಿ. ಮುಚ್ಚ್ರಿ ಬಾಯಿ, ಯಾರಿಗಿರಬೇಕು ಭಿಕ್ಷೆ? ಇವತ್ತಿಂದ ಈ ಮನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಯಾವ ಭಿಕ್ಷೆ ಆಗಲಿ, ನಿಮ್ಮ ಹೆಸರಾಗಲಿ ನನಗೆ ಬೇಕಾಗಿಲ್ಲ. ತನ್ವಿ ನಡೀರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ, ರೀ ಏನ್ರಿ, ನಾವು ಇಂಥ ಮಗನ ಜೊತೆ ಬದುಕೋದಕ್ಕಾಗುತ್ತಾ? ಬೇಡಪ್ಪ ಬೇಡ ಕುಸುಮ, ನಡಿ ಮೊದಲು ನಾವು ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಪ್ಪ ಅಂತ ಹೇಳ್ತಾನೆ. ಅವ್ರು ನಿಂತ್ಕೊಳ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅದೇ ಕೂಡ ಅವರಿಂದಾನೇ ಹೋಗ್ತಾ ಇರ್ತಾನೆ. ಭಾಗ್ಯ ನಿಂತ್ಕೋ ಭಾಗ್ಯ ಅಂತ ಹೇಳಿದಾಗ, ಅದೇ ಮಾವ ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಏನೋ ನಾವು ಈ ಕಟ್ಕೊಂಡ್ ಜೊತೆ ಈ ಮನೆಯಲ್ಲಿ ಇರೋದಕ್ಕಾಗುತ್ತಾ? ಇಲ್ಲಮ್ಮ ಭಾಗ್ಯ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡಿ ಮಾವ, ಅತ್ತೆ ಅವರಿಗೆ ಕೋಪ ಇರೋದು ನನ್ನ ಮೇಲೆ, ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಕೋಪ ಇಲ್ಲ, ಪ್ರೀತಿನೇ ಇದೆ, ನೀವು ಇಲ್ಲೇ ಇರಿ ಅತ್ತೆ ಅಂತ ಹೇಳಿದಾಗ, ಇಲ್ಲ ಈ ಮನೆ ಅನ್ನೋದು ನೀನು ಇಲ್ಲ ಅಂದರೆ ಬರೀ ಕಟ್ಟಡ ಆಗಿರುತ್ತೆ ಅಷ್ಟೇ, ಭಾವನೆಗಳೇ ಇಲ್ಲದೆ ಇರೋಂಥ, ಪ್ರೀತಿನೇ ಇಲ್ಲದೆ ಇರೋಂಥ ಈ ಕಟಗರ ಜೊತೆ ನಂಗೆ ಇರೋದಕ್ಕೆ ಇಷ್ಟ ಇಲ್ಲಮ್ಮ. ಅದೇನೇ ಆದರೂ ನಾನು ನಿಮ್ಮ ಜೊತೆನೇ ಬದುಕೋದು. ನೀನು ನಮ್ಮ ನಾಡಿ ಮಿಡಿತದಿಂದ ಬಂದಿರೋಂತಹ ಮಗಳು, ನಮ್ಮ ಮಿಡಿತ ಎಲ್ಲ ನಿನ್ನಲ್ಲೇ ಇದೆ ಅಮ್ಮ, ನೀನೇ ಇಲ್ಲ ಅಂದರೆ ನಾವಿರೋದಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಓಹೋ ನಿಂತ್ಕೊಳ್ಳಿ, ಏನಮ್ಮ ನಿಮ್ಮ ಸೊಸೆ ಜೊತೆ ಹೋಗ್ತಾ ಇದ್ದೀರಾ? ಹೋದರೆ ಎಲ್ಲಿ ಕರ್ಕೊಂಡು ಹೋಗ್ತಾಳೆ? ಯಾವುದಾದ್ರೂ ಪಾಳು ಬಿದ್ದಿರೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ಚಳಿ ಒಳಗಡೆ ಮಲಗಿಸ್ತಾಳೆ. ಬೇಕಾ ಇದೆಲ್ಲ ಅಂತ ಹೇಳಿದಾಗ, ಚಳಿ ಒಳಗಡೆ ಮಲಗಿದ್ರು ಕೂಡ ನೆಮ್ಮದಿಯಾಗಿ ಮಲ್ಕೋತೀವಿ ಕಣೋ, ನಿನ್ನಂತ ಈ ಸುಪ್ಪತ್ತಿಗೆ ಬಿಲ್ಡಿಂಗಲ್ಲಿ ಮಲ್ಕೊಂಡ್ರು ಕೂಡ ನೆಮ್ಮದಿ ಅನ್ನೋದಿರಲ್ಲ ಅಂತ ಹೇಳಿದಾಗ, ಇದೆಲ್ಲ ಬರೀ ಹೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಏನೋ ಅಷ್ಟು ಧೈರ್ಯದಲ್ಲಿ ಹೋಗ್ತಾ ಇದೆಯಲ್ಲ, ಇರೋದಕ್ಕೆ ಮನೆಯಲ್ಲಿದೆ ನಿನಗೆ ಏನತ್ತೆ? ಯಾವಾಗಲೂ ಕೂಡ ಗಂಡ ಅದನ್ನಿಷ್ಟೇ ಬೈದ್ರು ಅಷ್ಟೇ, ಹೊಡೆದ್ರು ಅಷ್ಟೇ, ಗಂಡನ ಮಾತು ಕೇಳ್ಕೊಂಡು ಗಂಡನ ಮನೆಯಲ್ಲೇ ಇರಬೇಕು ಅಂತ ಹೇಳ್ತಾ ಇರೋ ನೀವು, ಇವತ್ತು ನಿಮ್ಮ ಮಗಳು ಗಂಡನ ಮನೆ ಬಿಟ್ಟು ಹೊರಗಡೆ ಕಾಲು ತೆಗ್ದಿದ್ದಾಳೆ. ಯಾಕೆ? ನಿಮ್ಮ ಮಗಳಿಗೆ ಸಂಸ್ಕಾರ ಅನ್ನೋದು ಹೇಳ್ಕೊಟ್ಟಿಲ್ವಾ ಅಂತ ಹೇಳಿದಾಗ, ಭಾಗ್ಯ ಅಂತ ಹೇಳ್ತಾಳೆ. ಅಮ್ಮ ದಯವಿಟ್ಟು ಅಮ್ಮ, ಬೇಕಿದ್ರೆ ಸತ್ತೋಗು ಅಂದ್ಬಿಡು, ಸತ್ತೋಗ್ಬಿಡ್ತೀನಿ, ಆದರೆ ಈ ಮನೆಗೆ ಮಾತ್ರ ಮತ್ತೆ ಹೋಗು ಅಂತ ಹೇಳ್ಬೇಡ ಅಂತ ಹೇಳಿದಾಗ, ಇಲ್ಲ ಕಣೆ, ನಾನು ಹಾಗೆ ಹೇಳೋದಿಲ್ಲ, ಈ ಗಂಡಸಾಗಿಲ್ದೇ ಇರೋನ ಜೊತೆ ಆದ್ರೂ ಬದುಕ್ಬೋದು ಕಣೆ, ಆದರೆ ಈ ರೀತಿ ಕಟ್ಕೊಂಡಿರೋ ಹೆಂಡತಿಗೆ, ಮಕ್ಕಳಿಗೆ, ಅಪ್ಪ ಅಮ್ಮಗೆ ಬೆಲೆ ಕೊಡದೇ ಇರೋಂತಹ ಗಂಡನೇ ಆಗೋದಕ್ಕೆ ಯೋಗ್ಯತೆನೇ ಇಲ್ಲದೆ ಇರೋನ ಜೊತೆ ಬದುಕು ಅಂತ ನಾನು ಕೂಡ ನಿನಗೆ ಹೇಳೋದಿಲ್ಲ. ದಯವಿಟ್ಟು ಇವನ ಜೊತೆ ಬದುಕ್ಬಿಡ. ಏಯ್ ಏನೋ, ಯಾವಾಗಲೂ ಕೂಡ ನೀನು ಜಗಳ ಆಡಿದಾಗ ನೀನು ಪರವಾಗಿ ಮಾತಾಡ್ತಾ ಇದ್ದೆ, ಯಾಕೆ ಹೇಳು? ಯಾವುದೇ ತಂದೆ ತಾಯಿಗಳಾದರೂ ಕೂಡ ಅಳಿಯ ಕೋಪ ಮಾಡಿಕೊಂಡ್ರೆ ಮಗಳು ಜೀವನ ಹಾಳಾಗುತ್ತೆ ಅಂತ ಹೇಳಿ ಎಲ್ಲನೂ ಸಹಿಸ್ಕೊಂಡಿರ್ತಾರೆ. ನಾನು ಅದೇ ಥರ ಇದ್ದೆ, ಆದರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನಿನ್ನಂಥ ಗಂಡಸೇ ಅಲ್ಲದೆ ಇರೋನ ಜೊತೆ, ಗಂಡನೇ ಆಗೋಕ್ಕೆ ಯೋಗ್ಯತೆ ಇಲ್ಲದೆ ಇರೋನ ಜೊತೆ ನನ್ನ ಮಗಳನ್ನ ಬಿಡೋದಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಓಹೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಯೂನಿಟಿ ಇಲ್ಲ ಅಂದರೂ ಕೂಡ ನನ್ನ ಬೈಬೇಕು ಅಂತ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಯೂನಿಟಿಯಾಗಿ ಬೈದ್ಬಿಡ್ತೀರಲ್ವಾ ಅಂತ ಹೇಳ್ತಾ ಇರ್ತಾನೆ. ಏಯ್ ತಂಡ ಛೀ ಅಂತ ಹೇಳಿದಾಗ, ಅಲೋ ಮಿಸ್ಟರ್ ಆದೇಶ್ವರ್ ಕಾಮತ್, ನನಗೆ ಗೊತ್ತು ನಿಮ್ಮ ಧೈರ್ಯ ಇದೆ ಅಂತಲೇ ಇವಳು ಹೊರಗಡೆ ಬರ್ತಾ ಇರೋದು, ಯಾಕಂದರೆ ನೀವು ಬೆಸ್ಟಿ ಅಲ್ವಾ ಅವಳಿಗೆ ಅಂತ ಹೇಳಿದಾಗ, ಅದೇವ್ರೆ ಅವ್ರ ಹತ್ರ ಏನು ಮಾತಾಡ್ತೀರಾ? ಅಸಹ್ಯ, ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ನಮಗೇನೆ ಅಸಹ್ಯ ಅಂತ ಹೇಳಿದಾಗ, ಹೌದೌದು ನಾನು ಕೊಚ್ಚೆನೆ ಕಣೆ, ಆದರೆ ನೀವು ಫುಲ್ಲು ಶ್ರೇಷ್ಠ ಅಲ್ವಾ, ಇಲ್ಲಿಂದ ಹೋಗ್ತಾ ಇರಿ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅಮ್ಮ 1 ನಿಮಿಷ ಅಂತ ಹೇಳಿ ತನ್ವಿ ಮನೆ ಒಳಗಡೆ ಬರ್ತಾಳೆ. ತನ್ವಿ ಅಂತ ಕೂಗಿದ್ರು ಕೂಡ ಬರ್ತಾಳೆ. ಆಗ ಬಂದ ತಕ್ಷಣನೇ, ತನ್ವಿ ನಿನ್ಗಾದ್ರೂ ನಾನು ಏನು ಅಂತ ಅರ್ಥ ಆಯ್ತಾ? ಬಂದಿಲ್ಲ ಬಾ ಮಗಳೇ ಅಂತ ಹೇಳ್ತಾಳೆ. ತನ್ವಿ ಅಷ್ಟು ಜನ ದಡ್ರಲ್ಲೆಲ್ಲ ನೀನು ಒಬ್ಬಳೇ ಬುದ್ಧಿವಂತೆ ತನ್ವಿ ಅಂತ ಹೇಳಿದಾಗ, ಅವಳು ಕೈ ಬಿಡಿಸ್ಕೊಂಡು ಒಳಗಡೆ ಹೋಗಿ ಒಂದು ಫೋಟೋ ತೊಗೊಂಡ್ಬರ್ತಾಳೆ. ತನ್ವಿ ಅಂತ ಹೇಳಿದಾಗ ಫೋಟೋನ ತೋರಿಸ್ತಾಳೆ, ಫ್ಯಾಮಿಲಿ ಫೋಟೋ. ಅದನ್ನು ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಟ್ಟು ಆ ಫೋಟೋ ಹಿಡ್ಕೊಂಡು ಅದರಲ್ಲಿ ತಾಂಡವನ್ನ ಮಾತ್ರ ಹರಿದಾಕ್ತಾಳೆ. ಪಾಪ ಇಷ್ಟು ದಿನ ನಿಮ್ಮ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇತ್ತು, ಆದರೆ ನೀವು ಇವತ್ತು ಆ ರೆಸ್ಪೆಕ್ಟನ್ನು ಕಳ್ಕೊಂಡ್ಬಿಟ್ರಿ ಅಪ್ಪ, ಇನ್ನು ಮುಂದೆ ಯಾವತ್ತೂ ಕೂಡ ನಿಮಗನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದಾದಮೇಲೆ ತನ್ವಿ ಯಾಕೆ ಒಳಗಡೆ ಹೋಗಿದೆ ಅಂತ ಹೇಳಿದಾಗ, ನಮ್ಮ ಫ್ಯಾಮಿಲಿ ಫೋಟೋ ಅಮ್ಮ, ಇದಿಷ್ಟೇ ಜನ ನಮ್ಮ ಫ್ಯಾಮಿಲಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ತನ್ವಿ ಮತ್ತು ಆದಿ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.